ಹಾಯ್ ಹಲೋ ಫ್ರೆಂಡ್ಸ್, LDP ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನು ಮಾಡ್ತಾ ಇದ್ದೀರಿ ಅಂದರೆ, ನಾವು ಒಂದು 5 ಜನ ಫ್ರೆಂಡ್ಸ್ ಸೇರಿಕೊಂಡು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀರಿ. ಇವಾಗ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದೀರಿ. ಬಟ್ ನಮ್ಗೆ ಯಾರಿಗೂ ಬಿರಿಯಾನಿ ಮಾಡೋದಕ್ಕೆ ಬರಲ್ಲ. ಇನ್ನೊಂದು ಏನಂದರೆ, ಅದು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡ್ತೀರಿ. ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ, ನಾನು ನಮ್ಮ ಬ್ರದರು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ರಿ. ಅದಕ್ಕೆ ಚಿಕನ್ ತರಕ್ಕೆ ಹೋಗ್ತಾ ಇದ್ರಿ. ನಾನು ನಮ್ಮ ಬ್ರದರ್ ಮತ್ತೆ ಇನ್ನೂ ಒಂದಿಬ್ರು ಮೂವರು ಹುಡುಗರು ಬರ್ತಾರೆ. ಈಗ ನಾವು ನಿನ್ನೆ ನಮ್ಮದೊಂದು ಪುಟ್ಟದ ಅರಮನೆ ಐತೆ ಅಂತ ಹೇಳಿದ್ರಲ್ಲ, ಅಲ್ಲೇ ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ರಿ. ಆದರೆ ನಮ್ಮಿಬ್ರಿಗೂ ಬರಲ್ಲ ಬಿರಿಯಾನಿ ಮಾಡೋದು. ಯಾವ ಥರ ಮಾಡೋದು ಅಂತ ಬರಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀರಿ. ಅದೇ ಥರ ಮಾಡ್ತೀರಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ಚಿಕನ್ ಅಂಗಡಿ ಹತ್ರ ಬಂದಿದ್ದೀರಿ. 1 kg ಚಿಕನ್ ಹೊಡ್ಸ್ಕೊತೀನಿ, ಬನ್ನಿ. ಇವಾಗ ಚಿಕನ್ ತಗೊಂಡಿದ್ದಾಯಿತು, ಹೋಗ್ತಾ ಇದ್ದೀರಿ. ಅವರು ಒಳಗಡೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಅದರಿಂದ ಅದು ಒಳಗಡೆ ವಿಡಿಯೋ ಮಾಡಿಲ್ಲ. ಹೋಗ್ತಾ ಇದ್ದೀರಿ. ಇವಾಗ ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟಲ್ಲಿ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲ ತಗೊಬೇಕು. ಇವಾಗ ಬನ್ನಿ ಮಾರ್ಕೆಟ್ಗೆ ಹೋಗೋಣ. ಆಂಟಿ, ಇದು ಬಿರಿಯಾನಿಗೆ ಏನೇನು ಹಾಕ್ತಾರೆ ಅದು ಪದಾರ್ಥ ಗೊತ್ತಿಲ್ಲ, ಅದು ಕೊಡಿ ಆಂಟಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪದಾರ್ಥ ತಗೊತಾ ಇದ್ರೆ ನಮ್ಮ ಹುಡುಗ ಏನು ಮಾಡ್ತಾವನೆ, ಅಲ್ಲಿ ನಿಂತ್ಕೊಂಡು ಅಲ್ಲಿ ಯಾರೋ ಹುಡುಗಿರು ನಿಂತ್ಕೊಂಡಿದ್ರೆ ಅವರು ಕಾಳಾಗ್ತಾವನೆ. ಈ ಥರ ಕೆಲಸ ಮಾಡೋದ್ರಲ್ಲಿ ನೀವು ನಂಬರ್ 1. ಬೆಂಕಿ ಬಣ್ಣ ಒಂದು ಹಾಕ್ವೆ. ಫ್ರೆಂಡ್ಸ್, ಇವಾಗ ಮಸಾಲೆ ಪದಾರ್ಥ ಎಲ್ಲ ತಗೊಂಡ್ರಿ. ಇವಾಗ ತರಕಾರಿ ತಗೊಳ್ಬೇಕು. ಏನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಬೇಕಲ್ಲ, ಇಲ್ಲಿ ತಗೊತಾ ಇದ್ದೀರಿ. ಬನ್ನಿ ಆಂಟಿ, ಈರುಳ್ಳಿ ಅರ್ಧ kg ಕೊಡಿ. ಇವಾಗ ತರಕಾರಿ ತಗೊಂಡಿದ್ದೀರಿ. ಇನ್ನೇನಿದ್ರು ಮನೆ ಹತ್ರನೇ ಕೆಲಸ, ನಡೀರಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀರಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ಅಲ್ಲಿ ನಮ್ಮದು ಅರಮನೆ ಹತ್ರ ಹೋಗ್ತೀರಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತೀರಿ. ನೋಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಈಗ ಇದನ್ನ ಸ್ವಲ್ಪ ವಾಷಿಂಗ್ ಮಾಡ್ಕೊಂಡ್ಬರ್ಬೇಕು. ಇನ್ನು ಅದೆಲ್ಲ ಮುರಿದಾಕೋ, ಮಣ್ಣೆಲ್ಲ ಹೋಗ್ಲಿ. ಇಲ್ಲ, ಹೋಗಿ ಕ್ಲೀನಾಗಿ ತೊಳ್ಕೊಂಬ. ಇದು ಸಿಪ್ಪೆ ಕ್ಲೀನಾಗೆಲ್ಲ ತುರ್ದು ಹಾಕ್ಬಿಡೋಣ. ಚಾಕೋಲಿ ತೆಗೆದು ಹಾಕೋಣ. ಹೋಗಿ ಫ್ರೆಂಡ್ಸ್, ಈ ಥರ ಇರಬೇಕು ಬೆಳ್ಳುಳ್ಳಿ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ನೋಡೋಣ ಇದು ಯಾವ ಥರ ಬರುತ್ತೆ ಅನ್ನೋದು. ಕಟ್ ಮಾಡು. ವಿಡಿಯೋ ಮಾತ್ರ ಯಾವುದೇ ಕಾರಣಕ್ಕೆ ವೇಸ್ಟ್ ಆಗುತ್ತೆ. ಸ್ಪೀಡಾಗಿ ಬಿಡಿಸು. ನೋಡಿ ಫ್ರೆಂಡ್ಸ್, ಈ ಥರ ಬಿಡಿಸ್ಕೊಬೇಕು. ಸ್ವಲ್ಪ ಹುಲ್ಲು ಅದೆಲ್ಲ ಇರುತ್ತೆ, ನೋಡ್ಕೊಂಡು ಕ್ಲೀನಾಗಿ ಬಿಡಿಸ್ಕೊಳ್ಳಿ. ನೋಡಿ, ಈಗ ಎಲ್ಲ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀರಿ. ಇವಾಗ ಕಟ್ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟು ರೆಡಿ ಮಾಡ್ಕೊಬೇಕು. ಅದೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಮ್ಮ ಅರಮನೆ ಹತ್ರ ಹೋಗ್ತೀರಿ. ಫ್ರೆಂಡ್ಸ್ ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಸಾಸು, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀರಿ. ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀರಿ. ಇವಾಗ ನಮ್ಮ ಕೆಲಸ ಏನು ಅಂದರೆ, ನಮ್ಮದು ಅರಮನೆ ಹತ್ರ ಹೋಗೋದೇ ನಮ್ಮ ಕೆಲಸ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ರುಬ್ಕೊಂಡಿದ್ದೀರಿ. ಇವಾಗ ನಮ್ಮ ಕೆಲಸ ಏನಂದರೆ, ನಮ್ಮ ಅರಮನೆ ಹತ್ರ ಹೋಗಿ ಅಲ್ಲಿ ಎಲ್ಲ ರೆಡಿ ಮಾಡಬೇಕು. ಬನ್ನಿ ಹೋಗೋಣ.
ಹಲೋ ಫ್ರೆಂಡ್ಸ್, ಇವಾಗ ಎಲ್ಲ ಶಿಫ್ಟ್ ಮಾಡಿದ್ದೀರಿ. ಎಲ್ಲ ನಮ್ಮ ಅರಮನೆ ಹತ್ರ ಇಟ್ಟಿದ್ದೀರಿ. ಬನ್ನಿ ನಿಮಗೂ ತೋರಿಸ್ತೀನಿ. ಈ ಥರ ಇಷ್ಟು ಕಷ್ಟ ಇದೆ ಅಂತ ನಮ್ಗೆ ಇವಾಗೆ ಗೊತ್ತಾಗಿದ್ದು. ನಾವು ಬೇರೆ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರಿ, ಅವರು ಯಾವ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ನೋಡಿ, ಈ ಥರ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀರಿ. ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಚಿಕನ್ ಎಲ್ಲ ತೊಳ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ತೀರಿ. ನೋಡಿ, ಹಾಕೋದ್ರಲ್ಲಿ. ಹಾಯ್ ಫ್ರೆಂಡ್ಸ್, ನೋಡಿ ಈಗ 1/4 kg ಎಣ್ಣೆ ಎತ್ಕೊಂಡಿದ್ದೀನಿ. ನಮಗೂ ಬರಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. 1/4 kg ಎಣ್ಣೆಯಲ್ಲಿ ಅರ್ಧ ಹಾಕ್ಕೊತೀನಿ. ಅರ್ಧ ಮಿಕ್ಸಿದ್ದೀನಿ. ನೋಡಿ ಫ್ರೆಂಡ್ಸ್, 2 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ. ಈಗ ಫಸ್ಟಿಗೆ ಈಗ ನೋಡಿ ಫ್ರೆಂಡ್ಸ್, ಪುದೀನ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿರೋವು. ನೋಡಿ ಫ್ರೆಂಡ್ಸ್, ಇದು ಪಲಾವ್ ಸಾಮಾನು ಅಂತ ನಮ್ಮ ಕಡೆ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಗೊತ್ತಿಲ್ಲ. ಈಗ 1 ಪ್ಯಾಕೆಟ್ ಪಲಾವ್ ಸಾಮಾನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಲೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಜಾಸ್ತಿ ಬೇಡ. ನೋಡ್ರಿ, ಇದರಲ್ಲಿರೋದನ್ನೆಲ್ಲ ಹಾಕೊಂಡ್ಬಿಡ್ತೀನಿ ಪೂರ್ತಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದು ಸ್ಮೆಲ್ ಬರುತ್ತೆ. ಇದು ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು. ಈಗೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಈಗ ಒಂದು 3 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು ಅಂದ್ಕೊಂಡಿದ್ದೀನಿ ಇಷ್ಟು ಅಂತ. ಇದು ಟೊಮೊಟೊನೆಲ್ಲ ಕ್ಲೀನಾಗಿ ರುಬ್ಕೊಂಡಿರೋದು ಮಿಕ್ಸಿಯಲ್ಲಿ. ಟೊಮೊಟೊ ಸಾಸ್ನ ಇದು ಪೂರ್ತಿ ಹಾಕ್ಕೊಂಡ್ಬಿಡ್ತೀನಿ. ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇದು ಪುದೀನ ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ 3 ಮಿಕ್ಸ್ ಮಾಡಿ ರುಬ್ಬಿರೋದು ಪೇಸ್ಟು. ಈಗ ಇದನ್ನ ಒಂದು 3 ಸ್ಪೂನ್ ಹಾಕ್ಕೊತೀನಿ. ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊತೀನಿ. ಫೈನಲಲ್ಲಿ ಯಾವ ಥರ ಸ್ಮೆಲ್ ಬರುತ್ತೋ ಗೊತ್ತಿಲ್ಲ. ಈಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ ಸ್ಟವ್. ಈಗ ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ಈಗ 1/4 ಲೀಟ್ರ್ ಮೊಸರು ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಬೇಕು. ನಮ್ಗೆ ಚಿಕನ್ ಕೂಡ ಸರಿಯಾಗಿ ತೊಳಿಯಕ್ ಬರ್ತಾ ಇಲ್ಲ. ಮನೆಯಲ್ಲಿ ನಾವು ಯಾವ ತರ ಕೆಲಸ ಮಾಡ್ತೀರಿ ಅಂತ ನಿಮ್ಗೆ ಇವಾಗೆ ಗೊತ್ತಾಗಿರ್ತದೆ. ನೋಡಿ ಫ್ರೆಂಡ್ಸ್, ಈಗ ಇದು 1.5 kg ಚಿಕನ್ ತೊಳೆದಿದ್ದಾಯ್ತು. ಈಗ ಇದಕ್ಕೆ ಇನ್ನೊಂದು ಎಲೆಗೆ ಸೈಡ್ಗೆ ಇಕ್ಕೊಂತ ಇದ್ರಿ. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ತೊಳೆದಿದ್ದಾಯ್ತು. ಈಗ ಇದ್ರೊಳಕ್ಕೆ ಚಿಕನ್ 1.5 kg ಚಿಕನ್ ಹಾಕ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಬಟ್ಟೆ ಎತ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡು. ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚಿಕನ್ ಚೆನ್ನಾಗಿರೋದು ಹೊಡ್ಕೊಟ್ಟವನೆ. ಈಗ ಚಿಕನ್ ಮಸಾಲ ಹಾಕೊಂತ ಇದ್ದೀನಿ. ನೋಡಿ, ಒಂದು 2 ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಕ್ಲೀನಾಗಿ ಹಾಕ್ಕೊಬೇಕು. ನೋಡ್ರಿ, ಈ ಥರ ಇರಬೇಕು.
ನಮಗೂ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇದೊಂದು ನೋಡ್ತಾ ಇದ್ರೆ ಇವನ್ನೆಲ್ಲ ನಾವು ಹೋಟೆಲ್ ಕೆಲಸ ಮಾಡೋನೇನೋ ಅನ್ನಿಸ್ತಾ ಐತೆ ನನ್ಗೆ. ನೋಡಿ ಈ ತರ ಇನ್ನ ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವು ಬರೀ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿನೇ ನಾವು ಈ ರೇಂಜ್ ಮಾಡ್ತಾ ಇದೀರಿ. ಇಲ್ಲ ನಾವೇನಾದ್ರೂ ಕಲ್ತಿದ್ರೆ ನೆಕ್ಸ್ಟ್ ನಿಮ್ ಮದ್ವೆಗೆಲ್ಲ ನಮ್ಗೆ ಕೊಡಿ ಬ್ರದರ್. ನೋಡಿ ಫ್ರೆಂಡ್ಸ್, ಸ್ಮೆಲ್ ನೋಡಿ ನಾವು ಮಾಡ್ತಾ ಇರೋದು ನೋಡಿ. ನಾಯಿಗಳು ಕೂಡ ಬಂದವೆ, ಅದಕ್ಕೆ ಕೂಡ ಹೋಗೈತೆ ಸ್ಮೆಲ್. ಅಂದ್ರೆ ಇನ್ನು ನಾವು ಯಾವ ರೇಂಜ್ ಮಾಡ್ತಾ ಇರ್ತೀರಿ ನೋಡಿ. ಇಲ್ಲಿದಾವೆ ನೋಡಿ 2 ನಾಯಿ ಪಾಪ. ಅವಕ್ಕೂ ಹಾಕ್ತಿವಿ. ಬರ್ರೋ ಹಾಕ್ತೀರಿ ನಿಮ್ಗೂನು. ನೀವು ಹಂಚ್ಕೊಂಡಿರ ಬರ್ರೋ. ಈಗ ನಮ್ಗೆ ನಮ್ ತೋಟದ ಹತ್ರ ಬಾಟ್ಲಿ ಇತ್ತು, ಅದೇ ಎತ್ಕೊಂಡಿದ್ವಿ. ನಾವು ಚೆಂಬು ಏನು ಎತ್ಕೊಂಡ್ ಬಂದಿರಲಿಲ್ಲ. ಸದ್ಯಕ್ಕೆ ಇದನ್ನೇ ಕೊಯ್ದ್ಬಿಟ್ಟು ಈಗ ನೀರು ಹಾಕೊಂತ ಇದೀನಿ ನೋಡಿ ಫ್ರೆಂಡ್ಸ್. ಒಂದು ಸಲ ಬರ್ರಿ ನಿಮ್ಗೂ ಹಾಕ್ತೀನಿ. 2 ಬಾಟ್ಲಷ್ಟು ನೀರು ಹಾಕೊಂಡಿದೀನಿ. ನೀರು ಹಾಕಿದಾದ್ಮೇಲೆ ಈ ತರ ಬೆರೆಸ್ಕೊಬೇಕು. ಚೆನ್ನಾಗಿ ಕುದಿಬೇಕಿದು ನೋಡಿ ಫ್ರೆಂಡ್ಸ್. ಈಗ 1.5 kgಗೆ ಚಿಕನ್ಗೆ 1.5 kg ಬುಲೆಟ್ ರೈಸ್ ತಗೊಂಡಿದ್ದೀನಿ. ಈಗ ಬುಲೆಟ್ ರೈಸ್ನ ಹಾಕೊಂತ ಇದ್ದೀನಿ. ಅಕ್ಕಿ ಹಾಕೊಂಡ್ಮೇಲೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಎಲ್ಲ ಹಿಂಗೆ ಪೂರ್ತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಗ್ಯಾಸ್ ಸ್ವಲ್ಪ ಜಾಸ್ತಿ ಇಕ್ಬೇಕು. ನೀರ್ ಯಾಕೋ ಸ್ವಲ್ಪ ಜಾಸ್ತಿ ಹಾಕೊಂಡಿದೀರಿ ಅಂತ ಅನ್ನಿಸ್ತಾ ಇದೆ. ಆದ್ರೂ ನೋಡೋಣ ಫೈನಲ್ ಅಲ್ಲಿ ಏನ್ ಬರುತ್ತೋ. ಸ್ವಲ್ಪ ಗ್ಯಾಸ್ ಜಾಸ್ತಿ ಇಕ್ಬೇಕು. ಎಂತ ಕ್ಲೀನಾಗಿ ಸ್ವಲ್ಪ ಫ್ಲೇಮ್ ಇಡು. అంటే నాకు ನೋಡಿ ಫ್ರೆಂಡ್ಸ್, ಈಗೆಲ್ಲ ಮಿಕ್ಸ್ ಮಾಡಿದ್ದಾಯ್ತು. ಈಗ ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡೋಣ ರಿಸಲ್ಟ್ ಏನು ಬರುತ್ತೋ ನೋಡೋಣ ಲಾಸ್ಟಲ್ಲಿ. ಎಲ್ಲ ಫೈನಲ್ ಆಗಿ ಎಲ್ಲ ಹಾಕಿ ಪ್ಲೇಟ್ ಮುಚ್ಚಿದ್ರಿ. ಈಗ ನೋಡೋಣ ಯಾವ ಥರ ಆಗಿದೆ ಫೈನಲ್ ರಿಸಲ್ಟು. ಇನ್ನು ನೀರಿದೆ, ಇನ್ನು ಒಂದು 2 ನಿಮಿಷ 3 ನಿಮಿಷ ಕ್ಲೀನಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಣ್ಣ ಸಾಕು, ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚು. ಅಣ್ಣ ಇಲ್ಲ ಎಲ್ಲ ಬೆಂದೈತೆ. ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚು. ಈಗ ಫೈನಲ್ ಆಗಿ ಬಿರಿಯಾನಿ ಆಗಿದೆ ಫ್ರೆಂಡ್ಸ್. ಈಗ ಸ್ವಲ್ಪ GRB ತುಪ್ಪ ಹಾಕೊಂತ ಇದ್ದೀನಿ ದಮ್ ಕಟ್ಟಕ್ಕೆ. ದಮ್ ಕಟ್ಟಿದ್ರಿ, ಈಗ ದಮ್ನ ಬಿಚ್ತಾ ಇದ್ರಿ. ಈಗ ಯಾವ ತರ ಇರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬಿರಿಯಾನಿ ಪರ್ಫೆಕ್ಟಾಗಿ ಆಗಿದೆ. ಸ್ಮೆಲ್ಲೆಲ್ಲ ಫುಲ್ ಗಮ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಈಗ ಯಾವ ಥರ ಇದೆಯಾ, ಬಾಯಲ್ಲಿ ನೀರು ಊರ್ತಾ ಇದೆ ಫ್ರೆಂಡ್ಸ್. ಬಿರಿಯಾನಿ ನೋಡಿದ ತಕ್ಷಣ ಗಮ್ ಅಂತ ಇದೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಯಾವ ಥರ ಆಗಿದೆಯಾ. ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಾ ಇದೆ. ಹೂವ ಬಂದಂಗ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಯಾವ ಥರ ಇದೆ, ಸೂಪರ್ ಬಂದಿದೆ. ಸೂಪರ್ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ವಾವ್. ಇವಾಗ ನಮ್ ಪ್ಲೇಯರ್ಸ್ ರಿವ್ಯೂ ಕೊಡ್ತಾರೆ ನಮ್ ಬಿರಿಯಾನಿ ಬಗ್ಗೆ. ಮಾತಾಡ್ರ. ಫ್ರೆಂಡ್ಸ್, ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹುಡುಗ ಯೂಟ್ಯೂಬಲ್ಲಿ ನೋಡಿದ್ದದಕ್ಕೂ ಸಾರ್ಥಕ ಆಯಿತು. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ತಿಂದರು. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಎಲ್ಲ ತಿಂದ್ರಿ.
ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀರಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.